ರೇಣುಕಾಸ್ವಾಮಿ ಕೊಲೆ ಪ್ರಕರಣದ ಆರೋಪಿ ನಟ ದರ್ಶನ್ ಗ್ಯಾಂಗ್ ಇವತ್ತು ಮತ್ತೆ ಕೋರ್ಟ್ಗೆ ಹಾಜರಾಗ್ತಿದ್ದಾರೆ. ದರ್ಶನ್ ಅವರ ಡೆವಿಲ್ ಚಿತ್ರೀಕರಣಕ್ಕಾಗಿ ಜುಲೈ 11ರಿಂದ ಜುಲೈ 30ರವರೆಗೆ ಥೈಲ್ಯಾಂಡ್ಗೆ ಹೋಗೋಕೆ ಬೆಂಗಳೂರಿನ 57ನೇ ಹೆಚ್ಚುವರಿ ಸಿಟಿ ಸಿವಿಲ್ ಮತ್ತು ಸೆಷನ್ಸ್ ನ್ಯಾಯಾಲಯ ಅನುಮತಿ ನೀಡಿದೆ. ದರ್ಶನ್ ಅವರು ರೇಣುಕಾಸ್ವಾಮಿ ಕೊಲೆ ಪ್ರಕರಣದ 2ನೇ ಆರೋಪಿ. ಈ ಪ್ರಕರಣ ರಾಜ್ಯಾದ್ಯಂತ ಭಾರಿ ಚರ್ಚೆಗೆ ಗುರಿಯಾಗಿತ್ತು. ದರ್ಶನ್ ಹಾಗೂ ಇತರೆ ಆರೋಪಿಗಳು ಪ್ರಸ್ತುತ ಜಾಮೀನಿನ ಮೇಲೆ ಹೊರಗೆ ಇದ್ರೂ ಕೂಡ ನ್ಯಾಯಾಲಯದ ನಿಗಾ ಮುಂದುವರೆದೇ ಇದೆ. ಈ ಮಧ್ಯೆ ಡೆವಿಲ್ ಅನ್ನೋ ಸಿನಿಮಾ ಅಂದ್ರೆ ಹೈ ಬಜೆಟ್ ಸಿನಿಮಾ ಚಿತ್ರೀಕರಣದ ಹಂತದಲ್ಲಿದೆ. ಚಿತ್ರತಂಡ ಸಮಯ ನಷ್ಟವಾಗಬಾರದು ಅಂತ ನೋಡ್ಕೊಳ್ಳೋಕೆ ಶೂಟಿಂಗ್ ಸ್ಥಳವನ್ನ ಬದಲಾವಣೆ ಮಾಡಿದೆ. ಇನ್ನು ದರ್ಶನ್ ಅವರ ಕೋರ್ಟ್ ವಿಚಾರಣೆಗೆ ಆಗಮಿಸ್ತಾ ಇರುವ ಬಗ್ಗೆ ನಮ್ಮ ಪ್ರತಿನಿಧಿ ಅಭಿಜಿತ್ ಅವರು ಹೆಚ್ಚಿನ ಮಾಹಿತಿಯನ್ನ ನೀಡಲಿದ್ದಾರೆ. ಓವರ್ ಟು ಯು ಅಭಿಜಿತ್. ನಟ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಇಂದು ಕೋರ್ಟಿಗೆ ಹಾಜರಾಗುವಂಥದ್ದು ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಆ ಕೋರ್ಟಿಗೆ ಹಾಜರಾಗುವಂಥದ್ದು. ಅಂದರೆ ದರ್ಶನ್ನ ನಿವಾಸ RR ನಗರದಿಂದ ಈಗ ಆ ಕೋರ್ಟ್ನ ಹತ್ರ ಪ್ರಯಾಣವನ್ನು ಬೆಳೆಸಿರುವಂಥದ್ದು. ಪವಿತ್ರ ಗೌಡ ಸೇರಿದಂತೆ ನಟ ದರ್ಶನ್ ಹಾಗೂ ಎಲ್ಲ ಆರೋಪಿಗಳು ಇಂದು ಕೋರ್ಟ್ಗೆ ಹಾಜರಾಗುವಂಥದ್ದು. ಅಂದರೆ ಡೆವಿಲ್ ಚಿತ್ರೀಕರಣದ ಹಿನ್ನೆಲೆಯಲ್ಲಿ ವಿದೇಶ ಪ್ರಯಾಣವನ್ನು ಬೆಳೆಸುವಂತಹ ಚಾಲೆಂಜಿಂಗ್ ಸ್ಟಾರ್ ನಟ ದರ್ಶನ್ ಈಗ ಥೈಲ್ಯಾಂಡ್ಗೆ ಹೋಗುವಂತಹ ಹಿನ್ನೆಲೆಯಲ್ಲಿ ಕೋರ್ಟಿಗೆ ಹಾಜರಾಗಿ ಕೆಲವೊಂದು ಮಾಹಿತಿಗಳನ್ನು ಕೊಡಲಿಕ್ಕಿರುವಂಥದ್ದು. ಈಗಾಗಲೇ ಏನು 11 ಗಂಟೆಯ ಬಳಿಕ ಕೋರ್ಟಿಗೆ ಹಾಜರಾಗುವಂತಹ ಹಿನ್ನೆಲೆಯಲ್ಲಿ ಈಗಾಗಲೇ ಏನು ಅಭಿಮಾನಿಗಳು ಕೂಡ ನಟ ದರ್ಶನ್ ಅವರ ಮನೆಯ ಮುಂದೆ ಕೆಕ್ಕಿರುವಂಥದ್ದು. ಅಂದರೆ ಕೋರ್ಟಿಗೆ ಹೋಗುವಂತಹ ಹಿನ್ನೆಲೆಯಲ್ಲಿ ಹಾಗೆ ವಿದೇಶಕ್ಕೂ ಕೂಡ ಪ್ರಯಾಣವನ್ನು ಬೆಳೆಸ್ತಾರೆ. ಈ ಹಿನ್ನೆಲೆಯಲ್ಲಿ ಅಭಿಮಾನಿಗಳು ಕೂಡ ಮನೆ ಹತ್ರ ಇರುವಂಥದ್ದು, ಜಮಾಯಿಸಿರುವಂಥದ್ದು. ಈಗಾಗಲೇ ಏನು ನಟ ದರ್ಶನ್ ಕೂಡ ಆ ಮನೆಯಲ್ಲಿ ತನ್ನ ಹೂವಿನ ಗಿಡಗಳಿಗೆ ನೀರನ್ನು ಹಾಕಿ ಈಗ ಕೋರ್ಟ್ನ ಹತ್ರ ಪ್ರಯಾಣವನ್ನು ಬೆಳೆಸ್ತಾ ಇದ್ದಾರೆ. ಅದರಲ್ಲೂ ಇವತ್ತು ಕೋರ್ಟ್ನಲ್ಲಿ ಕೆಲವೊಂದು ಮಾಹಿತಿಗಳನ್ನು ಕೊಡಲಿಕ್ಕಿರುವಂಥದ್ದು. ನಟ ದರ್ಶನ್ ಮಾತ್ರ ಅಲ್ಲ, ಪವಿತ್ರ ಗೌಡ ಸೇರಿದಂತಹ ಏನು ಆರೋಪಿಗಳೆಲ್ಲರೂ ಕೂಡ ಇವತ್ತು ಕೋರ್ಟಿಗೆ ಹೋಗಿ ವಿಚಾರಣೆಗೆ ಹಾಜರಾಗುವಂಥದ್ದು. ಅದಾದ ನಂತರದಲ್ಲಿ ವಿದೇಶಕ್ಕೆ ಪ್ರಯಾಣ ಬೆಳೆಸುವಂಥದ್ದು. ಈಗಾಗಲೇ ಏನು ವಿದೇಶಕ್ಕೂ ಕೂಡ ಹೋಗಲಿಕ್ಕೆ ಕೋರ್ಟ್ ದರ್ಶನ್ಗೆ ಅನುಮತಿಯನ್ನು ಕೊಟ್ಟಿದೆ. ಹಾಗಾಗಿ ಇವತ್ತು ಕೋರ್ಟಿಗೆ ಹೋಗಿ ಹಾಜರಾಗಿ ಕೆಲವೊಂದು ಮಾಹಿತಿಗಳು, ದಾಖಲಾತಿಗಳನ್ನು ನೀಡಿ ಆ ನಂತರದಲ್ಲಿ ತನ್ನ ಡೆವಿಲ್ ಸಿನಿಮಾದ ಚಿತ್ರೀಕರಣಕ್ಕಾಗಿ ಥಾಯ್ಲೆಂಡಿಗೆ ಈಗ ದರ್ಶನ್ ಪ್ರಯಾಣ ಬೆಳೆಸಲಿಕ್ಕೆ ಎಲ್ಲ ಸಿದ್ಧತೆಗಳನ್ನು ಮಾಡಿಕೊಂಡಿರುವಂಥದ್ದು. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ನಟ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಸೇರಿದಂತಹ ಪವಿತ್ರ ಗೌಡ ಹಾಗೂ ಆರೋಪಿಗಳು ಕೂಡ ಏನೋ ಕೋರ್ಟಿಗೆ ಹಾಜರಾಗಿ ಎಲ್ಲ ಮಾಹಿತಿಗಳನ್ನು ಕೊಟ್ಟು ಆ ನಂತರದಲ್ಲಿ ದರ್ಶನ್ ಈಗ ಥಾಯ್ಲೆಂಡ್ಗೆ ಹೋಗುವಂತಹ ಎಲ್ಲ ಸನ್ನಿವೇಶಗಳಿರುವಂಥದ್ದು. ಈಗಾಗಲೇ ಅಭಿಮಾನಿಗಳು ಕೂಡ ದರ್ಶನನ್ನು ನೋಡಲಿಕ್ಕೆ ಮನೆ ಮುಂದೆ ಇರುವಂಥದ್ದು. ತನ್ನ ನಿವಾಸ, ದರ್ಶನ ನಿವಾಸ RR ನಗರದಿಂದ ಕೋರ್ಟ್ನತ್ತ ಈಗ ಪ್ರಯಾಣವನ್ನು ಬೆಳೆಸಿ ಆ ನಂತರದಲ್ಲಿ ಕೋರ್ಟ್ನಲ್ಲಿ ವಿಚಾರಣೆ ಅಥವಾ ದಾಖಲಾತಿಗಳು ಕೊಡುವಂಥದ್ದು. ಕೆಲವೊಂದು ಬೆಳವಣಿಗೆಗಳು ಅಥವಾ ಥಾಯ್ಲೆಂಡ್ ಅಥವಾ ವಿದೇಶಕ್ಕೆ ಹೋಗುವಂಥ ಹಿನ್ನೆಲೆಯಲ್ಲಿ ಏನೆಲ್ಲ ದಾಖಲಾತಿಗಳನ್ನು ಕೊಡಬೇಕಾ ಅದನ್ನು ಕೋರ್ಟ್ನಲ್ಲಿ ಕೊಟ್ಟು ತನ್ನ ವಕೀಲರ ಮೂಲಕ ಸಬ್ಮಿಟ್ ಮಾಡಿ ಆ ನಂತರದಲ್ಲಿ ವಿದೇಶಕ್ಕೆ ಹೋಗುವಂತಹ ಎಲ್ಲ ವ್ಯವಸ್ಥೆಗಳನ್ನು ಈಗ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ವ್ಯವಸ್ಥೆಗಳನ್ನು ಮಾಡಿಕೊಂಡಿರುವಂಥದ್ದು. ಕ್ಯಾಮ್ರಾ ಪರ್ಸನ್ ಲೋಕೇಶ್ ಜೊತೆ ಅಭಿಜಿತ್ ಗಣೇಶ್, ಕರ್ನಾಟಕ ಟಿವಿ, ಬೆಂಗಳೂರು. ನಾನು 86 kg ಇದ್ದವಳು 71 kg ಬಂದಿದ್ದೀನಿ. ವಯಸ್ಸಾದ್ಮೇಲೆ ಸ್ಮಾರ್ಟ್ ಆಗಿ ಕಾಣ್ತೀರಾ ಅಂದ್ರೆ ಜಿನ್ನಿ. 126 kg ವೇಟ್ ಇದ್ದು ನಾವು ಈಗ 114 kg ಲೆಕ್ಕ ಬಂದಿದ್ದೀವಿ. ಯಾವುದೇ ಸೈಡ್ ಎಫೆಕ್ಟ್ ಆಗಿಲ್ಲ. 84ರಿಂದ 50 kg ಬಂದೆ. ಆಮೇಲೆ ಸಣ್ಣಗೆ ಫಿಟ್ ಆಗಿದ್ದೀನಿ. ಅದಕ್ಕೆ ನಾನು ಯೂಸ್ ಮಾಡ್ತಾ ಇರೋದು ಜೀನಿ ಸ್ಲಿಮ್. 84ರಿಂದ 50 kg ಬಂದೆ. ಆಮೇಲೆ ಸಣ್ಣಗೆ ಫಿಟ್ ಆಗಿದ್ದೀನಿ. ಅದಕ್ಕೆ ನಾನು ಯೂಸ್ ಮಾಡ್ತಾ ಇರೋದು ಜೀನಿ ಸ್ಲಿಮ್. ಸಣ್ಣ ಆಗಕ್ಕೆ ಜೀನಿ ಸ್ಲಿಮ್ ಯೂಸ್ ಮಾಡದೆ ಹೆಲ್ದಿನೂ ಅದೇ. ನೀವು ಸಣ್ಣ ಆಗ್ಬೇಕಾ, ಹೆಲ್ದಿ ಆಗ್ಬೇಕಾ? ಹಾಗಿದ್ರೆ ಜೀನಿ ಸ್ಲಿಮ್ ಯೂಸ್ ಮಾಡಿ. ಸಣ್ಣ ಆಗೋದಕ್ಕೆ ಯಾವುದೋ ಪ್ರಾಡಕ್ಟ್ ಹೇಳ್ತಾ ಇದ್ದಾಳೆ, ಏನಾದರೂ ಸೈಡ್ ಎಫೆಕ್ಟ್ಸ್ ಇದೆ ಅಂತ ಯೋಚನೆ ಮಾಡ್ತಾ ಇದ್ದೀರಾ? ಖಂಡಿತ ಇಲ್ಲ. ಯಾಕಂದರೆ ಇದು ಕೆಮಿಕಲ್ ಫ್ರೀ. ಸಣ್ಣ ಆಗಬೇಕು ಅಂದರೆ ಜೀನಿ ಸ್ಲಿಮ್ ಯೂಸ್ ಮಾಡಿ. ಹೆಚ್ಚಿನ ಮಾಹಿತಿಗೆ ಕೆಳಗೆ ಡಿಸ್ಪ್ಲೇ ಆಗ್ತಿರೋ ನಂಬರ್ಗೆ ಕಾಲ್ ಮಾಡಿ.